ಅವರು ಪ್ರಚಾರ ಅವರ ಪಾರ್ಟಿ ಇಲ್ಲಿ ಅಸ್ತಿತ್ವದಲ್ಲಿ ಸುಟ್ಟೋಗ್ತಾ ಇತ್ತು ಅನ್ನೋ ದೃಷ್ಟಿಯಿಂದ ಅವರು ದಳದವರು ಇಬ್ಬರು ಒಂದಾಗ್ಕೊಳ್ಳಿ. ರಾಜಕೀಯದಲ್ಲಿ ಇವೆಲ್ಲ ಸಾಧ್ಯತೆ ಏನು ಬೇಕಾದ್ರೂ ಆಗ್ತದೆ. ಅವ್ರ ಪಾರ್ಟಿ ಇರ್ತದೋ, ಅವ್ರ ಮರ್ಜಿ ಆಯ್ತದೋ, ಇವ್ರ ಮರ್ಜಿ ಆಯ್ತದೋ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರು ಬಿಟ್ಟಿದ್ದು. ಅದಕ್ಕೆ ಅವ್ರ ಕಾಲದಲ್ಲೇ ನಡೆಸಿದಂಥ ಹಗರಣಗಳು ನಮ್ಮ ಬೈತಿ ಸುರೇಶ್ ಅವರು ಹೇಳ್ತಾ ಇದ್ರು, ನಾನೆಲ್ಲ ಬಿಚ್ಚಿದ್ದೇನೆ ಅಂತ. ಅದಕ್ಕೆ ಅವಕಾಶ ಕೊಡ್ತಿದ್ದೆ. ಅದಕ್ಕೆ ಈಗ ಅವರು ಪಾದಯಾತ್ರೆ ಮಾಡೋದು ಕೊಟ್ಟಿದ್ದಾರೆ. ನಾವು ಅವ್ರದ್ದೆಲ್ಲ ಕಂಪ್ಲೀಟ್ ಏನೇನಿದೆ ಅವ್ರ ಕಾಲದಲ್ಲಿ ಯಾರು ಎಷ್ಟು ಸೈಟ್ ತೊಗೊಂಡಿದ್ದಾರೆ, ಏನು ತೊಗೊಂಡಿದ್ದಾರೆ ಎಲ್ಲ ನಾವು ಕೊಡಿದ್ದೀವಿ. ಒಂದು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ, ಒಂದು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಏನೇ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿ ಕುಟುಂಬದ್ದು ಒಂದಷ್ಟು ಸೈಟನ್ನು, ಅವರ ಜಮೀನನ್ನು ಮೂಡವರು ಕಬಳಿಸ್ಕೊಂಡಿದ್ದಾರೆ. ದೇ ಹ್ಯಾವ್ ಎನ್ಕ್ರೋಚ್. ಅದನ್ನ ನೋಟಿಫಿಕೇಶನ್ ಮಾಡ್ಕೊಂಡಿಲ್ಲ. ನೋಟಿಫಿಕೇಶನ್ ಜಮೀನನ್ನ ಡಿನೋಟಿಫೈ ಮುಗಿದೋಗಿದೆ. ಅದಾದ್ಮೇಲೆ ಅವ್ರ ಕುಟುಂಬದವ್ರು ಯಾರೊಬ್ಬರು ಬೈ ಮಾಡಿದ್ದಾರೆ. ಒಂದು ಹೆಣ್ಮಗಳಿಗೆ ಕುಂಕುಮಕ್ಕೆ ದಾನ ಮಾಡಿದ್ದಾರೆ. ಮೂಡಾರವರು ಆ ಹೇಳ್ದೆ ಕೇಳದೆ ಅನ್ಕ್ರೋಚ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಒಂದು ರೆಸಲ್ಯೂಷನ್ ಮಾಡಿಕೊಂಡು ಸರ್ಕಾರದಲ್ಲಿ ಒಂದು ನಿಯಮ ಇದೆ. ಯಾವುದಾದ್ರು ರಸ್ತೆಗೆ, ಯಾವುದಾದ್ರು ವಿಚಾರಕ್ಕೆ ನೋಟಿಫಿಕೇಶನ್ ಆದರೆ, ಅಕ್ವಿಷನ್ ಆದರೆ ತೆಗೆದುಕೊಂಡಿದ್ರೆ ಅವ್ರಿಗೆ ಪರಿಹಾರ ಕೊಡಬೇಕು, ಸಮಾನವಾದ ಪರಿಹಾರ ಕೊಡಬೇಕು ಅಂತೇಳಿ ನಿಯಮ ಇದೆ. ಕೆಲವು ಕಡೆ 50-50 ಕೊಡ್ತಾರೆ, ಕೆಲವು 100% ಕೊಡ್ತಾರೆ, ಕೆಲವು 30% ಕೊಡ್ತಾರೆ, ಇದೆ. ಆ ರೀತಿ ಅವರು ಕೇಳಿಕೊಂಡು ಕಾರ್ಪೊರೇಷನ್ ಅವರು ಮೂಡವರು ಇಬ್ಬರು ಕೂಡ ಒಳವಡಿಕೆ ಮಾಡಿಕೊಂಡು ಅವ್ರಿಗೆ 50-50 ಸೈಟ್ ಕೊಟ್ಟಿದ್ದಾರೆ. ಇಲ್ಲೇ ಕೊಡಬೇಕು ಅಂತ ಅವರೇನು ಕೇಳಿಲ್ಲ, ಅವ್ರು ಕೊಟ್ಟಿದ್ದಾರೆ, ಅವ್ರು ರಿಜಿಸ್ಟರ್ ಆಗಿದೆ. ಇದೇನು ಯಾರ ಆಸ್ತಿಗೂ ಇವರೇನು ಹೋಗಿರಲಿಲ್ಲ. BJPಯವರು ಗೌರ್ಮೆಂಟ್ ಇದ್ದಾಗ ಇದು ಸುಮಾರು 100 ಸೈಟ್ಗಳು ತೆಗೆದುಕೊಂಡಿದ್ದಾರೆ. ಇವರು ಬೇರೆಯವರು ಹೆಂಗೆ ತೆಗೆದುಕೊಂಡಿದ್ದಾರೆ ಅಂತ ನಾನೀಗ ಮಾತಾಡಕ್ಕೆ ಹೋಗೋದಿಲ್ಲ. ಸಂಬಂಧಪಟ್ಟಂಥ ಮಂತ್ರಿಗಳು ಅದನ್ನು ಮಿಕ್ಕಿದ್ದು ಮಾತಾಡ್ತಾರೆ. ನಾನು ಇನ್ಫಾರ್ಮೇಷನ್ ನಾನು ತೆಗೆದುಕೊಳ್ತಾ ಇದ್ದೇನೆ. ಇವ್ರ ವಿಚಾರ ಸಂಬಂಧಪಟ್ಟಂತೆ ಇವರು ಯಾವುದು ಇವ್ರ ಆಸ್ತಿಗೆ ಇವರು ಕೇಳಿದ್ದಾರೆ, ನಮ್ಮ ಆಸ್ತಿ ತಗೊಬಿಟ್ಟಿದ್ದೀವಿ, ನೀವು ನಮ್ಮ ಪರಿಹಾರ ಕೊಡಿ. ಪರಿಹಾರನ ಬೇರೆ ಅವ್ರಿಗೆ ಇಚ್ಛೆ ಪಟ್ಟಂಥ ಲೆವೆಲ್ನಲ್ಲಿ ಅವರೇ ಆಫರ್ ಮಾಡಿ ಇವರಿಗೆ ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ಕಾನೂನು ಚೌಕಟ್ಟಿನಲ್ಲೇ ಎಲ್ಲ ನಡೆದಿದೆ. ಇಲ್ಲಿ ಯಾವ ಹಗರಣ, ಇದು 2 ವರ್ಷದಿಂದಲೇ ಪೇಪರ್ಗಳೆಲ್ಲ ಬಂದಿದೆ. ಈಗ ಮುಖ್ಯಮಂತ್ರಿಗಳ ಹೆಸರಿಗೆ, ಅವರ ಪಾಪ್ಯುಲಾರಿಟಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಈ ಹಗರಣಗಳೆಲ್ಲ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕೆಂದರೆ ಇಡೀ ದೇಶದಲ್ಲೇ ಇದು ಬಿಗ್ಗೆಸ್ಟ್ ಸ್ಟೇಟ್ ಕಾಂಗ್ರೆಸ್ ಪಾರ್ಟಿ ಇರೋವಂಥದ್ದು. ಅವರು ಪಾರ್ಲಿಮೆಂಟಲ್ಲೆಲ್ಲ ಈ ಸೀಟ್ ಬರ್ತದೆ ಇಡೀ ದೇಶದಲ್ಲಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಇದಕ್ಕೊಂದು ದೊಡ್ಡ ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ಅವ್ರು ಏನು ಬೇಕಾದ್ರೂ ನಡೆಸಲಿ, ಎಷ್ಟು ಬೇಕಾದ್ರೂ ಪಾದಯಾತ್ರೆ ಮಾಡಲಿ. ನಾವು ಒಂದೊಂದು ದಿನ ಏನೇನು ನಾವು ಮಾಹಿತಿ ಕೊಡಬೇಕು, ನಮ್ಮದೇ ಆದಂಥ ಯಾವ ರೀತಿ ಕಾರ್ಯಕ್ರಮ ರೂಪಿಸಬೇಕು, ಮುಂದಕ್ಕೆ ಕೂತ್ಕೊಂಡು ನಾನು ನಮ್ಮ ಕಾರ್ಯಕ್ರಮವನ್ನು ಅದಕ್ಕೆ ಪ್ರತಿಭಟನೆಗೆ ನಾವು ಆ ಪ್ರತಿಭಟನೆಗೆ ಏನು ಉತ್ತರ ಕೊಡಬೇಕೋ, ಅವ್ರ ಪಾದಯಾತ್ರೆಗೆ ಉತ್ತರ ಕೊಡಬೇಕು ಮಾಡಿ. ಈ ಪಾದಯಾತ್ರೆ ಶುರು ಮಾಡಿದವರು ಕಾಂಗ್ರೆಸ್ ಪಾರ್ಟಿ. ಮಹಾತ್ಮ ಗಾಂಧೀಜಿ ನಮಗೆಲ್ಲ ಪಿತಾಮಹ. ಅವ್ರ ಕಾಲದಿಂದ ಶುರು ಮಾಡಿ ಭಾರತ್ ಜೋಡೋ ಇಡೀ ದೇಶದಲ್ಲಿ ನಮ್ಮ ನಾಯಕರುಗಳು ಮಾಡಿದ್ದಾರೆ. ನಾವು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದೀವಿ, ಬಳ್ಳಾರಿಗೆ ನಡೆದಿದ್ದೀವಿ, ಬೆಂಗಳೂರಿನ ಮೇಕೆದಾಟಿಂದ ಬೆಂಗಳೂರು ನಡೆದಿದ್ದೀವಿ. ಈ ಭಾರತ್ ಜೋಡೋ ಯಾತ್ರೆ ಕನ್ಯಾಕುಮಾರಿ ಕಾಶ್ಮೀರ ಗಂಟ ನಡೆದಿದ್ದೀವಿ. ಇವೆಲ್ಲ ನಮ್ಮ ಸೊತ್ತು, ನಮ್ಮ ಪೇಟೆಂಟು. ಅದನ್ನು ಅವರು ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ BJPಯವರೇ ಹಗರಣಗಳ ಸರ್ದಾರರು. ಅದನ್ನು ಅವ್ರದ್ದೆಲ್ಲ ಬಿಚ್ಚಿಡ್ತೀವಿ ಅನ್ನೋ ದೃಷ್ಟಿಯಿಂದ ಒಂದು ಪ್ರಯತ್ನ ಮಾಡ್ತಾರೆ. ಬಿಚ್ಚಿಡೋಕ್ಕೆ ಅವಕಾಶ ಕೊಡ್ತಾರೆ. ಯಾರು ಎಷ್ಟು ಸೈಟ್ ಅರ್ಜಿ ಹಾಕಿದ್ರು, ಏನೇನು ಮಾಡ್ತಾ ಇದ್ರು ಅಂತ ಎಲ್ಲ ಕೂಡ ಮುಂದಕ್ಕೆ ತಿಳಿಸ್ತೀನಿ.